ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಬ್ಲಾಗಲ್ಲಿ ಪೂಜೆಗೆ ಬಳಸುವಂತ ಪಾತ್ರೆಗಳನ್ನ ವಾಶ್ ಮಾಡೋದು ಒಂದು ದೊಡ್ಡ ತಲೆನೋವು ಅಂತ ಅನ್ಕೊಂಡಿರೋರಿಗೆ ಈ ಪಾತ್ರೆಗಳನ್ನೆಲ್ಲ ಯಾವ ರೀತಿ ವಾಶ್ ಮಾಡ್ಕೊಬಹುದು. ಸಿಲ್ವರ್ ಪಾತ್ರೆಗಳು ಅಂದ್ರೆ ಬೆಳ್ಳಿ ಪಾತ್ರೆಗಳಾಗಿರ್ಬೋದು, ತಾಮ್ರದ ಪಾತ್ರೆಗಳಾಗಿರ್ಬೋದು, ಹಿತ್ತಾಳೆ ಪಾತ್ರೆಗಳಾಗಿರ್ಬೋದು, ಇದನ್ನೆಲ್ಲ ತುಂಬಾ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ಮ್ಯಾಜಿಕ್ ವಾಟರ್ ಅಂತ ಹೇಳ್ತೀನಿ, ಮ್ಯಾಜಿಕ್ ಮಾಡ್ಬಿಡುತ್ತೆ. ಸೊ ನಾನಿಲ್ಲಿ ಬಿಸಿನೀರನ್ನ ತಗೊಂಡಿದ್ದೀನಿ. ತುಂಬಾ ಬಿಸಿ ನೀರಲ್ಲ, ಉಗುರು ಬೆಚ್ಚ ಬಿಸಿ ನೀರು ಅಂತ ಹೇಳ್ತಾರಲ್ಲ ಅಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 5 ರಿಂದ 6 ಲೆಮನ್ ಸಾಲ್ಟ್ ಪುಡಿನ ಹಾಕ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಪಾತ್ರೆಗಳನ್ನೆಲ್ಲ ಪೂಜೆಗೆ ಏನೇನು ಬಳಸ್ತೀವಿ, ಹಿತ್ತಾಳೆ ಪಾತ್ರೆಗಳು ಇದನ್ನೆಲ್ಲ ಡಿಪ್ ಮಾಡಿ ಇಡಬೇಕು. ಸೊ ಒಂದು 10 ನಿಮಿಷದಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬಹುದು ಅಂತ. ನಾನೊಂದು 1/2 ಅವರ್ ಈ ರೀತಿ ಎಲ್ಲನೂ ನೀರಲ್ಲಿ ಡಿಪ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ನಾನು ಜವಾದು ಪೌಡರನ್ನು ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಬಹುದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಜವಾದು ಪೌಡರ್ನ ಲಿಂಕ್ ಕೊಡಿ ಅಂತ ಕೇಳಿದ್ದೀರಾ, ಬಟ್ ನಾನಿಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿರೋ ಅಂಥದ್ದು, ಅದ್ರ ಲಿಂಕ್ ಕೊಡೋಕ್ಕಾಗೋದಿಲ್ಲ. ಬಟ್ ಯಾವ್ಯಾವ ಶಾಪ್ಗಳಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಹಾಗೆ ಆಯುರ್ವೇದಿಕ್ ಶಾಪಲ್ಲಿ. ಜವಾದು ಪೌಡರ್ ಕೊಡಿ ಅಂತ ಕೇಳಿದ್ರೇನೆ ಅವ್ರು ಕೊಡ್ತಾರೆ. ತುಂಬಾ ಕಮೆಂಟ್ಸ್ ಬಂದಿರೋದು ಇನ್ಸ್ಟಾದಲ್ಲಿ ಕೇಳಿರೋರಾಗಿರ್ಬೋದು, ಹಾಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಕೇಳಿರೋರಾಗಿರ್ಬೋದು, ಅವ್ರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಈ ಪಾತ್ರೆಗಳನ್ನೆಲ್ಲ ನಾನು ಬಿಸಿನೀರಲ್ಲಿ ಫುಲ್ ಎಷ್ಟು ಇಡ್ಸುತ್ತೆ ಈ ಪಾತ್ರೆಯಲ್ಲಿ ಅದನ್ನೆಲ್ಲ ಅದರಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪ್ಲೇಟು ಹಾಗೆ ಕೊಡ ಎಲ್ಲ ಏನಿದೆ ಹಾಗೆ ಇಟ್ಟಿದ್ದೀನಿ. ಒಂದು ಟ್ರಿಪ್ ಇದನ್ನೆಲ್ಲ ತೆಗೆದು ತಿರ್ಗಾ ಅದೇ ನೀರಲ್ಲಿ ಉಳಿದಿದ್ದಂಥ ಪಾತ್ರೆಗಳನ್ನೆಲ್ಲ ಡಿಪ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಜಸ್ಟ್ ನಾನು ಏನು ವಾಶ್ ಮಾಡಿಲ್ಲ, ಹಾಗೆ ಆ ನೀರಿಂದ ತೆಗೆದು ತೋರಿಸ್ತಾ ಇದ್ದೀನಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಹಾಗೆ ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು. ಶ್ರಾವಣ ಮಾಸ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಒಂಥರ ಫುಲ್ ಹಬ್ಬಗಳ ಒಂದು ಲೈನೇ ಬರುತ್ತೆ ಅಂತ ಹೇಳ್ತೀನಿ. ಸೊ ಇನ್ಮೇಲೆ ಇನ್ ಪೂಜೆ ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಈ ರೀತಿ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ತುಂಬಾನೇ ಇರುತ್ತೆ. ಸೊ ಈ ರೀತಿ ಟಿಪ್ಸ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ನಾನು ಪೂಜೆ ರೂಮಿಂದ ಪಾತ್ರೆಗಳನ್ನೆಲ್ಲ ತೆಗೆದುಬಿಟ್ಟು ಒಂದ್ಸಲ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಈ ನೀರಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಸೊ ಇದರಿಂದ ಪಾತ್ರೆಗಳೇನು ಕಪ್ಪಾಗೋದಿಲ್ಲ, ನೀಟಾಗಿ ಇದೇ ಶೈನಿಂಗ್ ಅಲ್ಲಿ ಇರುತ್ತೆ ವಾಶ್ ಮಾಡಿ ಇಟ್ಟಿದ್ಮೇಲೆ. ಸೊ ಏನಂದ್ರೆ ಡ್ರೈ ಬಟ್ಟೆಯಿಂದ ಒರೆಸಿಡ್ಬೇಕು. ಹಾಗೆ ಈ ರೀತಿ ಲಿಕ್ವಿಡ್ ಮಾಡ್ಕೊಂಡು ಹಿತ್ತಾಳೆ ಪಾತ್ರೆಗಳನ್ನ ವಾಶ್ ಮಾಡೋದ್ರಿಂದ ಬೇಗನೆ ಕೆಲಸನೂ ಈ ರೀತಿ ಲಿಕ್ವಿಡ್ ತಯಾರು ಮಾಡ್ಕೊಂಡು ಒಂದು 1/2 ಅವರ್ ಅದರಲ್ಲಿ ಡಿಪ್ ಮಾಡಿ ಇಟ್ಬಿಟ್ಟು ಬೇರೆ ಏನಾದರೂ ಕೆಲಸ ಇದ್ರೆ ಕೂಡ ಮಾಡ್ಕೊತಾ ಇರ್ಬೋದು. ಸೊ ನಾನು ಜಾಸ್ತಿ ಪಾತ್ರೆಗಳು ಇರೋದ್ರಿಂದ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ಪೂಜೆ ಪಾತ್ರೆಗಳನ್ನ ವಾಶ್ ಮಾಡಬೇಕಾದ್ರೆ ಈ ರೀತಿ ಒಂದು ಹೊಸದಾಗಿ ಸ್ಕ್ರಬ್ನ ಯೂಸ್ ಮಾಡೋದು ತುಂಬಾನೇ. ಸೊ ನಾನಿಲ್ಲಿ ದೀಪದ ಕಂಬಗಳೆಲ್ಲ ಇತ್ತು, ಅದೆಲ್ಲ ಜಾಸ್ತಿ ಡೆಸ್ಟ್ ಆಗಿತ್ತು ಅಂತ ನಾನು ಸ್ಕ್ರಬ್ ಅಲ್ಲೇ ವಾಶ್ ಮಾಡ್ಬೇಡೋಣ ಅಂತ ಮಾಡ್ತೀನಿ. ಬಟ್ ಇನ್ನೊಂದೇನು ಅಂತ ಅಂದ್ರೆ, ನಾವು ಡೈಲಿ ಪಾತ್ರೆಗಳು ವಾಶ್ ಮಾಡ್ಕೊಳ್ತೀವಲ್ವಾ, ಪೂಜೆ ಪಾತ್ರೆಗಳನ್ನ ತೊಳೆಯೋಕೆ ಆ ಸ್ಕ್ರಬ್ ಅನ್ನ ದೇವ್ರ ಪಾತ್ರೆಗಳನ್ನ ತೊಳೆಯೋಕೆ ಯೂಸ್ ಮಾಡಬಾರ್ದು. ಸೊ ನಾನು ಹಾಗೆ ಇಲ್ಲಿ ಇವಾಗ ಈ ಕೊಡನು ಕೂಡ ನೀರಲ್ಲೇ ಮುಳುಗಿಸಿ ತೋರಿಸ್ತಾ ಇದೀನಿ. ಸುಮ್ಮನೆ ಜಸ್ಟ್ ಹಂಗೆ ಪೂರ್ತಿ ಡಿಪ್ ಮಾಡಿಲ್ಲ, ಮೇಲ್ಗಡೆನೆ ಹಾಗೆ ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತದೆ. ನಿಜವಾಗ್ಲೂ ಈ ವಾಟರ್ ತುಂಬಾನೇ ಮ್ಯಾಜಿಕ್ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಸೊ ಬೇಗ ಅಂದ್ರೆ ಅಷ್ಟು ಕ್ವಿಕ್ ಆಗಿ ಹಿತ್ತಾಳೆ ಪಾತ್ರೆಗಳನ್ನ ನೀಟಾಗಿ ವಾಶ್ ಮಾಡ್ಕೊಬಹುದು. ಹಾಗೆ ಈ ಲಿಕ್ವಿಡ್ ಅಂತೂ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗಿರುವಂತ ಒಂದು ಲಿಕ್ವಿಡ್ ಅಂತಾನೆ ಹೇಳ್ತೀನಿ. ಮನೆವರೆಗೂ ಕೂಡ ಅವ್ರ ಕೆಲಸ ಮಾಡಿ, ಮನೆ ಒಳಗೂ ಕೂಡ ಅವ್ರ ಕ್ಲೀನಿಂಗ್ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡೋವಂಥವ್ರಿಗೆ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ತೀನಿ. ತುಂಬಾ ಟೈಮ್ ತಗೊಳುತ್ತೆ ಹಿತ್ತಾಳೆ ಪಾತ್ರೆಗಳನ್ನ ವಾಶ್ ಮಾಡೋಕೆ ಅನ್ನೋರು ಸೊ ಈ ಟಿಪ್ಸ್ನ ಫಾಲೋ ಮಾಡ್ಕೊಬಹುದು. ತುಂಬಾ ಈಸಿಯಾಗಿ ಯಾವುದೇ ರೀತಿ ಹಳೆ ಕರೆಗಳು ಇಲ್ದಂಗೆ ನೀಟಾಗಿ ಯಾವುದೇ ರೀತಿ ಆಯಿಲ್ ಪಿಸಿ ಏನು ಇಲ್ದಂಗೆ ವಾಶ್ ಮಾಡ್ಕೊಬಹುದು. ತುಂಬಾನೇ ಈಸಿಯಾಗಿರುವಂಥ ಒಂದು ಆಪ್ಷನ್ನು ಇದು. ಸೊ ನಾನು ಇವಾಗ ಎಲ್ಲ ಪಾತ್ರೆಗಳನ್ನು ತೊಳೆದ್ಬಿಟ್ಟು ನೀಟಾಗಿ ಡ್ರೈ ಟವಲ್ ತಗೊಂಡು ಒರೆಸಿ ಎಲ್ಲನ ಸೆಟ್ ಮಾಡಿ ಇಡ್ತಾ ಇದ್ದೀನಿ, ನಾಳೆ ಪೂಜೆಗೆ ಆಗುತ್ತೆ ಅಂತ ಹೇಳಿ. ಸೊ ಮೊದಲು ಈ ದೀಪಗಳನ್ನು ನಾನು ನೀರಲ್ಲಿ ಹಾಕಬೇಕಾದ್ರೆ ಯಾವ ರೀತಿ ಇತ್ತು, ಇವಾಗ ಯಾವ ಥರ ಇದೆ ನೋಡಿ. ಸೊ ತುಂಬಾ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ. ಹಾಗೆ ಇಷ್ಟೇ ಈಸಿ ಕೆಲಸ, ತುಂಬ ಬೇಗನೆ ಹಿತ್ತಾಳೆ ಪಾತ್ರೆಗಳನ್ನು ವಾಶ್ ಮಾಡ್ಕೊಬಹುದು. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.